ಸರ್ ಇವಾಗ ನಿಮ್ಮ ಯುವ ಸಿನಿಮಾ ಪ್ರಮೋಷನ್ ಸ್ಟಾರ್ಟ್ ಆದಾಗಿಂದ ನಿಮ್ಗೆ ಸುಮಾರು ಕಮೆಂಟ್ಸ್ ಗಳೆಲ್ಲ ಬರ್ತಾ ಇದೆ ಫ್ಯಾನ್ಸ್ ಗಳಿಂದ. ಸೊ ಅದರಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ನಾನು ಒಂದು 5 ಕಮೆಂಟ್ ಗಳು ಹೇಳ್ತೀನಿ ಫ್ಯಾನ್ಸ್ದು. ಸೊ ಆ ಕಮೆಂಟ್ ಗೆ ನಿಮ್ಮ ಅಭಿಪ್ರಾಯನ ಹೇಳ್ಬೇಕು. ಪ್ಲೀಸ್ ಕೇಳಿ. ಅಪ್ಪು ಅವರು ಯುವ ಅವರ ಮೂಲಕ ಮತ್ತೆ ಹುಟ್ಟು ಬಂದಿದ್ದಾರೆ. ಅಂದ್ರೆ ಕೇಳಿಸ್ಕೊಂಡ್ರೆ ಒಂಥರ ಆಗತ್ತೆ. ಡೆಫಿನೆಟ್ಲಿ ಅಂದ್ರೆ ಅವ್ರ ತರ ಅಂತೂ ನಾನು ಇರಕ್ಕಾಗಲ್ಲ. ಬಟ್ ಅವ್ರು ಅಷ್ಟು ಪ್ರೀತಿಯಿಂದ ಈ ಮಾತು ಹೇಳ್ತಾರಲ್ಲ, ಸೊ ಅವ್ರಿಗೆ ನಿಜವಾಗ್ಲು ಖುಷಿ ಆಯ್ತು. ಸರ್ ಇದು ಎಷ್ಟೋ ಅಭಿಮಾನಿಗಳ ಆಸೆ ಕೂಡ ಅಶ್ವಿನಿ ಮೇಡಮ್ ಅವ್ರನ್ನ ನಿಮ್ಮ ಬಾಯಿಂದ ಒಂದ್ಸರಿ ಅಮ್ಮ ಅಂತ ಕೇಳ್ಬೇಕು ಅನ್ನೋ ಆಸೆ ನಮ್ ಚಾನಲ್ ಮೂಲಕ. ಆಸೆನ ಈಡೇರುತ್ತಾ ಅಂತ. ಅಫ್ಕೋರ್ಸ್ ನಮ್ ಚಿಕ್ಕಮ್ಮ ಅಮ್ಮ ಡೆಫಿನೆಟ್ಲಿ. ಸರ್ ಅದೇ ಯುವ ಇನ್ ಮುಂದೆ ನಮ್ಮನೆ ಹುಡ್ಗ. ಹೌದಾ? ನೀವ್ ಹೇಳಿದ್ರೆ ಸಾಕು, ಖುಷಿ ಆಯ್ತು. ಅಭಿಮಾನಿಗಳ ಅಭಿಪ್ರಾಯ ಅಂದ್ರೆ ಅವ್ರು ಆ ತರ ನಿಮ್ಮನ್ನ ಹಚ್ಕೊಂಡಿದ್ದಾರೆ, ಅವ್ರಗಳಿಗೆ ಏನ್ ಹೇಳ್ತೀರಾ? ಅಂದ್ರೆ ಡೆಫಿನೆಟ್ಲಿ ನನ್ನ ಅವ್ರ ಮನೆಯವ್ರ ತರಾನೇ, ಅವ್ರ ಮನೆ ಹುಡುಗ ತರಾನೇ ಬೆಳೆಸಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ, ಪ್ರೀತಿ ತೋರಿಸಿದ್ದಾರೆ. ಸೊ ಅವ್ರಿಗೋಸ್ಕರ ನಾನು ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ನಾವೆಲ್ಲರೂ. ಅವ್ರು ನೋಡಿ ಇಷ್ಟಪಟ್ರೆ ಸಾಕು. ರಾಜ್ಕುಮಾರ್ ಅವ್ರ ಹೆಸರನ್ನ ಅಪ್ಪು ಅವ್ರು ಉಳಿಸಿದ್ರು, ಇವಾಗ ಅಪ್ಪು ಅವ್ರ ಹೆಸರನ್ನ ಯುವ ಅವ್ರು ಉಳಿಸ್ತಾರೆ. ಅವ್ರವ್ರ ಹೆಸರು ಏನಿದೆಯಲ್ಲ ಅದು ಯಾವತ್ತೂ ಶಾಶ್ವತವಾಗಿ ಉಳಿದಿತ್ತು. ಅದನ್ನ ನಿಜವಾಗ್ಲು ಅವ್ರ ಹೆಸರನ್ನ ಅದೇನಿದೆ ಅದು ಯಾವಾಗ್ಲೂ ಹಂಗೇನೆ ಇರುತ್ತೆ. ಈಗ ನನ್ನನ್ನು ನೋಡಿ ಅವ್ರು ಏನಂತಾರೆ ಡೆಫಿನೆಟ್ಲಿ ಅದ್ ನೋಡ್ಬೇಕು. ದಯವಿಟ್ಟು ಅಪ್ಪು ಸರ್ ಒಂದು ದಾರಿಲಿ ನಡ್ಕೊಂಡು ಹೋಗಿದ್ದಾರೆ, ಅದೇ ದಾರಿಲಿ ನಿಮ್ಮನ್ನ ನೋಡಕ್ ಇಷ್ಟ ಪಡ್ತೀವಿ. ಯಾವುದೇ ಕಾಂಟ್ರವರ್ಸಿಗಾಗ್ಲಿ ಯಾವ್ದಕ್ಕೂ ಸಿಲುಕದೆ ಮುನ್ನುಗ್ಗಿ ನಿಮ್ ಜೊತೆ ನಾವು ಸಪೋರ್ಟಿವ್ ಆಗಿ ಯಾವಾಗ್ಲೂ ಇರ್ತೀವಿ ಅಂತ ಅಭಿಮಾನಿಗಳು ಹೇಳಿದ್ದಾರೆ. ಇದಕ್ಕೇನ್ ಹೇಳ್ತೀರಾ? ಅದಕ್ಕೆ ಇನ್ನೇನ್ ಮಾತು ಹೇಳಕ್ಕಾಗತ್ತೆ, ಅಷ್ಟೆಲ್ಲ ಹೇಳ್ತೇನೆ. ನಾನು ಹೇಳಿದ್ನಲ್ಲ, ಮನೆಯವ್ರ ತರ, ಅವ್ರ ಮನೆ ಹುಡುಗ, ಅವ್ರ ಮನೆಯವನ್ ತರಾನೇ ನಾನು ಇಷ್ಟು ವರ್ಷ ಬೆಳೆಸ್ಕೊಂಡ್ಬಂದು ಪ್ರೀತಿ ತೋರಿಸಿದ್ದಾರೆ. ಖಂಡಿತ ನಾನಂತಲ್ಲ, ಪ್ರತಿಯೊಬ್ರು ಒಳ್ಳೇದನ್ನ ನೋಡ್ಕೊಂಡು ಆ ದಾರಿಲಿ ನಡೆಯೋ ಪ್ರಯತ್ನ ಪಡ್ಲೇಬೇಕು. ಸರ್ ನೀವ್ ಹೇಳಿ, ಇಷ್ಟೆಲ್ಲಾ ಅಭಿಮಾನಿಗಳು ಅವ್ರ ಮೇಲೆ